ಪ್ರಾಚೀನ ಕಾಲದಲ್ಲಿ ಉತ್ತಾನಪಾದ ಎನ್ನುವ ರಾಜನಿಗೆ ಇಬ್ಬರು ರಾಣಿಯರು ಇದ್ದರು. ಅವರ ಹೆಸರು ಸುನೀತಿ ಮತ್ತು ಸುರುಚಿ. ಸುರುಚಿಯ ಮಗ ಉತ್ತಮ ಮತ್ತು ಸುನೀತಿಯ ಮಗ ಧ್ರುವ. ಧ್ರುವ, ಈಗ ಸೂಕ್ತ ಸಮಯವಲ್ಲ. ಧ್ರುವ, ನೀನು ಸಿಂಹಾಸನದ ಮೇಲೆ ಅಥವಾ ರಾಜನ ಮಡಿಲಲ್ಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ಖಂಡಿತವಾಗಿಯೂ ನೀನು ರಾಜನ ಮಗ. ಆದರೆ ನೀನು ನನ್ನ ಗರ್ಭದಿಂದ ಹುಟ್ಟದ ಕಾರಣ ನಿನ್ನ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಲು ನಿನಗೆ ಅರ್ಹತೆ ಇಲ್ಲ. ನನ್ನ ಮಗ ಉತ್ತಮನಂತೆ ಆಗಬೇಕಾದರೆ ಮೊದಲು ಪರಮಪುರುಷ ನಾರಾಯಣನ ಪ್ರಸಾದದಿಂದ ನನ್ನ ಗರ್ಭದಲ್ಲಿ ಹುಟ್ಟಬೇಕು. ಸುನೀತಿಯು ನಡೆದ ಈ ಘಟನೆಯನ್ನು ತನ್ನ ಸೇವಕಿಯರಿಂದ ತಿಳಿದುಕೊಂಡಳು. ತಾಯಿ, ನಾನು ಯಾಕೆ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳಲಾರೆ? ನನ್ನ ಪ್ರೀತಿಯ ಮಗನೇ, ಸುರುಚಿ ಹೇಳಿರುವ ಮಾತುಗಳು ಕೇಳಲು ತುಂಬಾ ಕಠೋರವಾಗಿದ್ದರೂ ಅದು ಸತ್ಯ. ಏಕೆಂದರೆ ನಿನ್ನ ತಂದೆ ನನ್ನನ್ನು ತನ್ನ ಹೆಂಡತಿ ಅಥವಾ ಸೇವಕಿಯೆಂದು ಪರಿಗಣಿಸುವುದಿಲ್ಲ. ನಿನ್ನ ನಿಜವಾದ ಆಶ್ರಯ ವಿಷ್ಣು ಭಗವಾನ್. ಅವನನ್ನು ತಪಸ್ಸಿನಿಂದ ತೃಪ್ತಿ ಮಾಡಿದರೆ ಯಾರಿಗೂ ನಿಷೇಧಿಸಲಾಗುವುದಿಲ್ಲ. ಇನ್ನು ತಡ ಮಾಡದೆ ನೀನು ಪರಮಾತ್ಮನ ಪಾದ ಕಮಲಗಳನ್ನು ಪೂಜಿಸುವಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ತನ್ನ ಮಾತುಗಳು 5 ವರ್ಷದ ಹುಡುಗನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಸುನೀತಿಗೆ ತಿಳಿದಿರಲಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಭಗವಂತನನ್ನು ಕಾಣಲೇಬೇಕು. ಪರಮಾತ್ಮನನ್ನು ಪಡೆಯಲು ಗುರುವಿನ ಅನುಗ್ರಹ ಅತ್ಯಗತ್ಯ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆತ್ಮವು ನಿಜವಾದ ಹೃದಯದಿಂದ ಮತ್ತು ಆಳವಾದ ಹಂಬಲದಿಂದ ದೇವರನ್ನು ಭೇಟಿಯಾಗಲು ಬಯಸಿದಾಗ ದೇವರು ಸ್ವತಃ ತನ್ನ ಪ್ರತಿನಿಧಿಯಾದ ಗುರುವನ್ನು ಸಹಾಯಕ್ಕಾಗಿ ಕಳಿಸುತ್ತಾನೆ. ನಾರಾಯಣ ನಾರಾಯಣ. ಧ್ರುವ, ಬಾಲಕನಾದ ನೀನು ಏಕೆ ಅರಣ್ಯಕ್ಕೆ ಬಂದಿರುವೆ? ನನ್ನ ಪ್ರೀತಿಯ ಹುಡುಗ, ನೀನು ಆಟ ಪಾಠದಲ್ಲಿ ಆಸಕ್ತಿ ಹೊಂದಿರುವ ಪುಟ್ಟ ಹುಡುಗ. ನೀನು ಯಾಕೆ ಅರಣ್ಯಕ್ಕೆ ಬಂದು ಕಷ್ಟಪಡುತ್ತಿರುವೆ? ಅನೇಕ ಯೋಗಿಗಳು ಕಠಿಣ ಪರಿಶ್ರಮಗಳ ಮೂಲಕ ದೇವರ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀನು ಈ ಮಾರ್ಗವನ್ನು ಬಿಟ್ಟು ಅರಮನೆಗೆ ಹೋಗು. ನೀನು ದೊಡ್ಡವನಾದಾಗ ಭಗವಂತನ ಕರುಣೆಯಿಂದ ಈ ಅಭ್ಯಾಸಗಳನ್ನು ಪ್ರಯತ್ನಿಸಬಹುದು. ಸ್ವಾಮಿ, ನನ್ನ ಚಿಕ್ಕಮ್ಮ ತನ್ನ ಕಠಿಣ ಮಾತುಗಳಿಂದ ನನ್ನ ಹೃದಯವನ್ನು ಚುಚ್ಚಿದ್ದಾಳೆ. ಆದ್ದರಿಂದ ನಿಮ್ಮ ಅಮೂಲ್ಯವಾದ ಸೂಚನೆಯನ್ನು ನಾನು ಸ್ವೀಕರಿಸುವುದಿಲ್ಲ. ಈ 3 ಲೋಕಗಳಲ್ಲಿ ನಾನು ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಪಡೆಯಲು ಬಯಸುತ್ತೇನೆ. ಈ ಗುರಿಯನ್ನು ಸಾಧಿಸಲು ದಯವಿಟ್ಟು ನನಗೆ ಪ್ರಾಮಾಣಿಕ ಮಾರ್ಗವನ್ನು ಸೂಚಿಸಿ ಸ್ವಾಮಿ. ಚೆನ್ನಾಗಿದೆ ಮಗನೇ. ನೀನು ಪರಿಶುದ್ಧನಾಗಿ ದೇವೋತ್ತಮ ಪರಮ ಪುರುಷನ ಧ್ಯಾನ ಮಾಡಲು ಪ್ರಾರಂಭಿಸಬೇಕು. ಓ ರಾಜಪುತ್ರನೇ, ಧ್ಯಾನದ ಸಮಯದಲ್ಲಿ ಬಳಸಬೇಕಾದ ಮಂತ್ರವನ್ನು ಹೇಳುತ್ತೇನೆ ಕೇಳು. ಓಂ ನಮೋ ಭಗವತೆ ವಾಸುದೇವಾಯ.
ಧ್ರುವನು ಪ್ರತಿ 3 ದಿನಗಳಿಗೊಮ್ಮೆ ಹಣ್ಣುಗಳನ್ನು ತಿನ್ನುತ್ತಿದ್ದನು. 2ನೇ ತಿಂಗಳಲ್ಲಿ ಅವನು ಪ್ರತಿ 6 ದಿನಗಳಿಗೊಮ್ಮೆ ಒಣ ಹುಲ್ಲು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದನು. 3ನೇ ತಿಂಗಳಲ್ಲಿ ಅವನು ಪ್ರತಿ 9 ದಿನಗಳಿಗೊಮ್ಮೆ ನೀರು ಕುಡಿದು ಆಳವಾದ ಧ್ಯಾನದಲ್ಲಿ ಉಳಿದನು. 4ನೇ ತಿಂಗಳ ಹೊತ್ತಿಗೆ ಅವನು ಪ್ರತಿ 12 ದಿನಗಳಿಗೊಮ್ಮೆ ಗಾಳಿಯನ್ನು ಉಸಿರಾಡುತ್ತಾ ಉಸಿರಾಟದ ವ್ಯಾಯಾಮಗಳನ್ನು ಕರಗತ ಮಾಡಿಕೊಂಡನು ಮತ್ತು ತನ್ನ ಪೂಜೆಯನ್ನು ಮುಂದುವರಿಸಿದನು. 5ನೇ ತಿಂಗಳಲ್ಲಿ ಧ್ರುವನು ಒಂದು ಕಾಲಿನ ಮೇಲೆ ಚಲನರಹಿತವಾಗಿ ನಿಂತು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಪರಬ್ರಹ್ಮನ ಮೇಲೆ ಕೇಂದ್ರೀಕರಿಸಿದನು. ಅವನು ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತಿದ್ದಂತೆ 3 ಲೋಕಗಳು ನಡಗಲು ಪ್ರಾರಂಭಿಸಿದವು. ಧ್ರುವನು ಸಂಪೂರ್ಣ ಧ್ಯಾನದಲ್ಲಿ ವಿಷ್ಣುವಿನ ಚೈತನ್ಯದೊಂದಿಗೆ ಒಂದಾದಾಗ ವಿಶ್ವದ ಉಸಿರಾಟ ನಿಂತಿತು. ದೇವತೆಗಳಿಗೆ ಉಸಿರುಗಟ್ಟಿದಂತೆ ಭಾಸವಾಯಿತು ಮತ್ತು ಅವರು ದೇವೋತ್ತಮ ಪರಮಪುರುಷ ಶ್ರೀ ವಿಷ್ಣುವಿಗೆ ಶರಣಾದರು. ಭಗವಾನ್ ಉತ್ತರಿಸಿದನು, ದೇವತೆಗಳೇ, ಚಿಂತಿಸಬೇಡಿ. ಧ್ರುವನ ತೀವ್ರ ತಪಸ್ಸು ಮತ್ತು ನನ್ನಲ್ಲಿ ಅವನ ಪೂರ್ಣ ಲೀನತೆಯಿಂದಲೇ ಇದು ಸಂಭವಿಸಿದೆ. ಅವನನ್ನು ನಾನು ತಡೆಯುತ್ತೇನೆ. ನೀವು ನಿಶ್ಚಿಂತವಾಗಿ ನಿಮ್ಮ ಲೋಕಗಳಿಗೆ ಮರಳಿರಿ. ಧ್ರುವನು ಭಗವಂತನನ್ನು ಸ್ತುತಿಸಲು ಮತ್ತು ವೈಭವೀಕರಿಸಲು ಬಯಸಿದನು. ಆದರೆ ಅವನು ಕೇವಲ 5 ವರ್ಷದ ಬಾಲಕನಾಗಿದ್ದರಿಂದ ಅವನು ಯಾವುದೇ ಪ್ರಾರ್ಥನೆಗಳನ್ನು ಕಲಿತಿರಲಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಭಗವಾನ್ ವಿಷ್ಣುವು ಈ ಬಯಕೆಯನ್ನು ಅರ್ಥ ಮಾಡಿಕೊಂಡನು. ನಂತರ ಧ್ರುವನು ಭಗವಂತನನ್ನು ಸ್ತುತಿಸುವ ವಿವಿಧ ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ಬಾಲಧ್ರುವ, ನಿನ್ನ ತಪಸ್ಸು ಭೂಮಿಯನ್ನು ಕಂಪಿಸುವಷ್ಟು ಪ್ರಬಲವಾಗಿದೆ. ನಿನ್ನ ಮನಸ್ಸಿನ ಶುದ್ಧತೆಯಿಂದ ನಾನು ಪ್ರಸನ್ನನಾದೆ. ತಂದೆ, ನೀನೇ ಎಲ್ಲ ಆಶೀರ್ವಾದಗಳ ಮೂಲ. ಬೇರೆ ಯಾವುದೇ ಆಶೆಗಳಿಲ್ಲದ ನಿನ್ನ ಪಾದಕಮಲಗಳನ್ನು ಸೇವಿಸುವುದು ರಾಜ್ಯವನ್ನು ಆಳುವುದಕ್ಕಿಂತ ಶ್ರೇಷ್ಠ. ನಿನ್ನ ಸೇವೆಗಿಂತ ಬೇರೆ ಬಯಕೆ ಇಲ್ಲ. ನೀನು 36,000 ವರ್ಷಗಳ ಕಾಲ ನಿರಂತರವಾಗಿ ಇಡೀ ಜಗತ್ತನ್ನು ಆಳಿದೆ ಮತ್ತು ನೀನು ಎಂದಿಗೂ ವೃತ್ತನಾಗುವುದಿಲ್ಲ. ನನ್ನ ಪ್ರೀತಿಯ ಧ್ರುವ, ಸಂಪೂರ್ಣ ಲೋಕದ ಅಂತ್ಯದ ನಂತರವೂ ಇರುವ ಧ್ರುವ ನಕ್ಷತ್ರ ಎಂದು ಕರೆಯಲ್ಪಡುವ ಪ್ರಕಾಶಮಾನವಾದ ಗ್ರಹವನ್ನು ನಾನು ನಿನಗೆ ನೀಡುತ್ತೇನೆ. ನೀನು ಯುಗಾಂತರಕ್ಕೂ ಜಗತ್ತಿಗೆ ದೀಪವಾಗುವೆ. ಹೀಗೆ ಬಾಲಧ್ರುವನು ನೋವನ್ನೇ ಅಸ್ತ್ರವನ್ನಾಗಿ ಮಾಡಿ ತನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ವಿಷ್ಣುವಿನ ಅನಂತ ಕೃಪೆಗೆ ಪಾತ್ರನಾದನು. ಇಂದು ಆಕಾಶದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರ ಅವನ ಭಕ್ತಿ, ಅವನ ನಿಶ್ಚಯಕ್ಕೆ ಜೀವಂತ ಸಾಕ್ಷಿ.